ನರೇಂದ್ರ ಮೋದಿ ಅವರಿಂದ ಪ್ರಶ್ನೆ ಮಾಡಬೇಕು. ಭಾರತ ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ 2. ಎತ್ತಿನ ಮಾಂಸ ಭಕ್ಷಣೆ ನಿಲ್ಲಿಸ್ಬಿಟ್ರೆ ರೈತರೆಲ್ಲ ಬೀದಿಗೆ ನಿಂತು ಇವ್ರು ಎದೆ ಮೇಲೆ ಓದಿತಾರೆ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಬರೀ ಕೋಣದ ಮಾಂಸ ಎಮ್ಮೆ ಮಾಂಸ ಕಳಿಸಿದೀವಿ ನಾವು. ಮೋಸ್ಟ್ಲಿ ಅವ್ರ ಪಾರ್ಟಿಯವರು ಯಾರಾದ್ರೂ ಇರಬೇಕಲ್ಲ. ಅವರೇ ಇರೋದು ಸರ್, ಅವರೇ ಇರೋದು. ಸಂಗೀತ್ ಸೋಮು ಇವರಿಗೆ ತಾಕತ್ತಿದ್ರೆ ಸವಾಲು ಹಾಕ್ತೀನಿ. ಹೈಯೆಸ್ಟ್ ಗೋ ಭಕ್ಷಣೆ ಮಾಡೋರು ಸಾಬ್ರಲ್ಲ ಸರ್. ಫಸ್ಟ್ ಆಫ್ ಆಲ್ ನೀವು ಈಗ ಮತ್ತೆ ನೀವು ಅದು ಯಾವ ಚಾನಲ್ ಏನು ಕತೆ ಅಂತ ಮತ್ತೆ ಕೇಳಕ್ ಹೋಗ್ಬೇಡಿ. ನಾನು ಯಾವತ್ತೂ ಸುವರ್ಣ ಗಿವರ್ಣ ಅಂತ ಹೇಳಕ್ ಹೋಗಲ್ಲ. ದೊಡ್ಡ ಪ್ರಮಾಣದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ ಅವರೆಲ್ಲ. ಗೋಮಾಂಸ ಹೇಳ್ಬಿಡಿ ಅದನ್ನ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ನಿಂದನೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನೀವು ಬೆಂಕಿ ಇಟ್ರಿ. ಸರ್ ನೀವು ಲಾಸ್ಟ್ ಟೈಮ್ ನಾನು ನಿಮ್ದೊಂದು ವಿಡಿಯೋ ನೋಡ್ತಾ ಇದ್ದೆ, ಯಾವುದೋ ಗೋಮಾಂಸದ್ದು ಎಕ್ಸ್ಪೋರ್ಟ್ ಬಕ್ರೀದ್ ಹಿಂದಿನ ದಿನ. ಹೌದೌದು. ಸೊ ಇಲ್ಲಿ ಕೆಲವೊಬ್ಬರು ಅಂದರೆ ನನ್ನ ಯಾವಾಗಲೂ ಓದಿದ್ದಿದ್ದು ಕೆಲವೊಬ್ರು ಪೊಲಿಟಿಷಿಯನ್ಸ್ಗಳು ಇದ್ದಾರೆ, ಮತ್ತು ಸುಮಾರು ಜನ ಅದೇ ಬಿಸ್ನೆಸ್ಸಲ್ಲೂ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರ ತಾವು? ನೋಡಿ, ನಾನು ಅವಾಗ ಹೇಳ್ತಿದ್ದ ಅದೇ ಕಟ್ಟಾಗಿರೋದು. ಇಲ್ಲೆಲ್ಲ ರೋಡಲ್ಲಿ ಗೋ ಸಾಗಾಟ ಮಾಡ್ತಾ ಇರ್ತಾರೆ. ಒಬ್ಬ ಬಡಕಲೆ ಎತ್ತನ್ನು ರೈತ ಮಾರಾಟ ಮಾಡ್ತಾರೆ, ಸಣ್ಣ ಪುಟ್ಟ ರೈತರು. ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ಹೋಗ್ತಾ ಇದೆ ಅನ್ನೋ ಕಾಮನ್ ಸೆನ್ಸ್ ಇವಕ್ಕಿಲ್ಲ. ನಾವು ಗೋರಕ್ಷಕರು ಅಂತ ಹೇಳ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಅವ್ನು ಹೊಡೆಯೋದು ಬಡಿಯೋದು ಕೊಲೆ ಮಾಡ್ತಾರೆ. ಮತ್ತು ಸಿದ್ದಿಕ್ ಅಂತ ಹೇಳ್ಬಿಟ್ಟು ನಮ್ಮ ಇದರಲ್ಲಿ ಆರಾಮನಗರದಲ್ಲಿ ಕೊಲೆ ಕೂಡ ಆಗೋಯ್ತದು. ಸರ್ ಇದ್ರೀಶ್ ಪಾಷಾ, ಸಿದ್ದಿಕ್ ಅಲ್ಲ ಇದ್ರೀಶ್ ಪಾಷಾ ಅಂತೇಳಿ ಕೊಲೆ ಕೇಸಲ್ಲೇ ಒಂದು ಜನ ಅರೆಸ್ಟ್ ಆಗಿ. ಹೌದೌದು. ಈ ಥರ ತುಂಬ ಕೊಲೆಗಳಾಗಿದೆ. ಗೋರಕ್ಷಣೆ ಹೆಸರಿನಲ್ಲಿ ಬಡಕಲ ಎತ್ತುಗಳನ್ನು ಮಾರಾಟ ಮಾಡೋದು ರೈತ. ಒಂದು ವೇಳೆ ನೀವು ಏನಾದರೂ ಇಲ್ಲಿ ಏನಾದರೂ ಕಂಪ್ಲೀಟಾಗಿ ಎತ್ತಿನ ಮಾಂಸ ಭಕ್ಷಣೆ ನಿಲ್ಲಿಸ್ಬಿಟ್ರೆ ರೈತರೆಲ್ಲ ಬೀದಿಗೆ ನಿಂತು ಇವ್ರು ಎದೆ ಮೇಲೆ ಓದಿತಾರೆ. ಆ ಪ್ರಮಾಣದಲ್ಲಿ ಎತ್ತುಗಳೆಲ್ಲ ಉಳ್ಕೊಂಡ್ಬಿಡ್ತವೆ. ಮಾರಾಟ ಮಾಡ್ತಾರೆ, ಅವ್ನು ಕಡ್ದಿಂತಾನೆ ಬೆಡ್ಕಲ್ ಎತ್ತು. ಪೌಷ್ಟಿಕವಾದ ಆಹಾರ ಅದು, ಯಾವುದೇ ಎತ್ತಿನ ಮಾಂಸ. ಈ ಹಸುನ ಕೆಚ್ಚಲು ಯಾರು ಕುಯ್ಯಲ್ಲ. ಸರಿ, ಈಗ ಈ ಗೋರಕ್ಷಕರು ಅಂತ ಹೇಳ್ಬಿಟ್ಟು ಇವ್ರು ಯಾರು ಅಡ್ಡ ಹಾಕ್ಬಿಟ್ಟು ಹೊಡಿತಾರಲ್ಲ, ಇವರಿಗೆ ತಾಕತ್ತಿದ್ರೆ ಇವ್ರು ಯಾರಿಗೆ ಅಡ್ಡ ಹಾಕಿ ಹೊಡಿಬೇಕು ಹೇಳಿ? ತುಂಬ ಹೆಸರುಗಳಿದ್ದಾವೆ. ಫಸ್ಟ್ ಆಫ್ ಆಲ್ ನೀವು ನರೇಂದ್ರ ಮೋದಿ ಅವರಿಂದ ಪ್ರಶ್ನೆ ಮಾಡಬೇಕು. ನೀವು ಹಿಂದುತ್ವ ಗೋ ಹೆಸರಿನಲ್ಲಿ ರಾಜಕೀಯಕ್ಕೆ ಬಂದಿದ್ದೀರಿ. ಕಂಪ್ಲೀಟ್ ಇಡೀ ದೇಶದಲ್ಲಿ ಗೋ ಹತ್ಯೆ ನಿಷೇಧ, ಗೋ ಮಾಂಸ ಭಕ್ಷಣೆ ನಿಷೇಧ, ಜೊತೆಗೆ ಎಕ್ಸ್ಪೋರ್ಟ್ ನಿಲ್ಲಿಸಿ. ಭಾರತ ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ 2. ಈಗ ಬೀಫ್ ಅಂದರೆ ಖಾರಾ ಮೀಟ್, ಬಫೆಲೋ ಮೀಟ್, ಕೋಣದ ಮಾಂಸವನ್ನು ಮಾರ್ತೀವಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ನೀವು ಇದನ್ನು? ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಬರೀ ಕೋಣದ ಮಾಂಸ ಎಮ್ಮೆ ಮಾಂಸ ಕಳಿಸಿದೀವಿ ನಾವು ಯಾವುದೇ ಕಾರಣ ಗೋ ಮಾಂಸ ಕಳಿಸಲ್ಲ ಅಂತೇಳಿ. ಹಸುವಿನ ಮಾಂಸ ತಿನ್ನೋಕ್ಕೆ ಯಾರಿಗಂತ ತಲೆ ಕೆಟ್ಟಿದೆಯಾ, ಹುಚ್ಚಿಡ್ದಿದೆಯಾ? ಹಸುವಿನ ಮಾಂಸ ತಿನ್ನೋಕ್ಕೆ ಆ್ಯಕ್ಚುಲಿ ಯೋಗ್ಯವಲ್ಲದ ಒಂದು ಮಾಂಸ ಅದು. ಎತ್ತಿನ ಮಾಂಸ ತಿಂತಾರೆ, ಕಳಿಸಲ್ವ ಇವರು ಎತ್ತಿನ ಮಾಂಸ? ಈಗ ಅಲ್ಲಿ ಮೋಸ್ಟ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದು ಮೋಸ್ಟ್ಲಿ ಅವ್ರ ಪಾರ್ಟಿಯವರು ಯಾರಾದರೂ ಇರಬೇಕಲ್ಲ. ಅವರೇ ಇರೋದು ಸರ್, ಅವರೇ ಇರೋದು. ಸಂಗೀತ್ ಸೋಮು ಇವರೆಲ್ಲ ಮುಸಲ್ಮಾನ ಹೆಸರು ಟೈಟ್ಲ್ ಮೇಲೆ ಟೈಟ್ಲ್ ಸಾಬ್ರದ್ದು ಕಂಪನಿ. ಇವರು ಅಲ್ ಕಬೀರಾ ಅಂತ ಹೆಸರು. ಈಗ ಅಲ್ ಕಬೀರಾ ಬಂದ್ಬಿಟ್ಟು ಈಗ ಅಲ್ ಕಬೀರಾ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಭಾರತದ್ದು ನಂಬರ್ 1 ಮೀಟ್ ಎಕ್ಸ್ಪೋರ್ಟ್ ಕಂಪ್ನಿ ಅದು. ಅದರ ಮಾಲೀಕ ಯಾರು? ಸತೀಶ್ ಮತ್ತು ಅತುಲ್ ಸಬರ್ವಾಲು. ಇಲ್ಲಿ ಯಾವುದಾದ್ರು ಖಾನು ಸಾಬು ಯಾರಾದ್ರು ಇದೆಯಾ? ಇಲ್ಲ. ಇನ್ನು ಅರೇಬಿಯನ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೆಸರೇನು ಹೇಳಿ? ಅರೇಬಿಯನ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್. ಅದರ ಓನರ್ ಯಾರು? ಸುನಿಲ್ ಕಪೂರು, ಬಿ ಜೆ ಪಿ ಪರ್ಸನ್ನು. ಆಮೇಲೆ MKR ಖಾನ್ ಫ್ರೋಝನ್ ಫುಡ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡು. ಇದರ ಓನರ್ ಹೆಸರು ಮದನ್ ಅಬೋಟ್. ಓಕೆ, ಅದಾದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಭಾರಿ ದೊಡ್ಡ ಹಿಂದುತ್ವದ ರಕ್ಷಣೆ, ಹಿಂದೂಗಳ ರಕ್ಷಣೆ ಮಾಡೋದಕ್ಕೆ ಹುಟ್ಕೊಂಡವ್ರು ನಾವು ಅಂತ ಹೇಳ್ಬಿಟ್ಟು ಕೆಲವರು ಚಾನಲ್ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೇರಳದೆಲ್ಲ ನಡೆಸ್ತಾ ಇದ್ದಾರೆ. ಅದರ ಮಾಲೀಕ ದೊಡ್ಡ ಪ್ರಮಾಣದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡೋ ಕಂಪನಿ ಓನರು. ಈಗ ಮತ್ತೆ ನೀವು ಅದು ಯಾವ ಚಾನಲ್ಲು ಏನು ಕತೆ ಅಂತ ಮತ್ತೆ ಕೇಳಕ್ಕೆ ಹೋಗ್ಬೇಡಿ. ನಾನು ಯಾವತ್ತೂ ಸುವರ್ಣ ಗಿವರ್ಣ ಅಂತ ಹೇಳಕ್ಕೆ ಹೋಗಲ್ಲ. ನನಗೆ ಸಂಬಂಧ ಇಲ್ಲ. ಅವ್ನು ಯಾರು ಬೇಕಾರಾಗಿರಲಿ ಮಾಲೀಕ. ದೊಡ್ಡ ಪ್ರಮಾಣದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ ಅವರೆಲ್ಲ. ಗೋರಕ್ಷಕರ ಕತೆ ಏನು ಗೊತ್ತಾ ನಿಮಗೆ? ಅವ್ರಿಗೆ ಈ ಕತೆ ಗೊತ್ತಿದೆ. ಅವರು ಹೊಟ್ಟೆಗೆ ಅನ್ನನೇ ತಿಂತಿರ್ತಾನೆ, ಏನು ಸಗಣಿ ತಿಂತವ? ಹೊಟ್ಟೆಗೆ ಅನ್ನ ತಿನ್ನೋನಿಗೆ ಕಾಮನ್ ಸೆನ್ಸ್ ಇದೆ ತಾನೆ. ಗೋರಕ್ಷಕ ಆದವನು ಏನೋ ಸ್ಪೆಷಲ್ಲ? ಏನಾದರೂ ಗೋ ಮಾಂಸ ಮತ್ತು ನಾನು ಗೋಮೂತ್ರ ಮತ್ತು ಸಗಣಿ ತಿಂದು ಬದುಕುವನಂತ ಏನಾದರೂ ಇದೆಯಾ? ಇಲ್ಲ. ಅವನಿಗೂ ಗೊತ್ತಿದೆ. ಆದರೆ ಆತ ಆ ಕೆಲಸನ ಯಾಕೆ ಮಾಡ್ತಾನೆ, ಅವ್ರ ಹತ್ರ ಆ ಕೆಲಸನ ಯಾಕೆ ಮಾಡಿಸ್ತಾರೆ ಅಂದರೆ ಬಿಕಾಸ್ ಆಫ್ ಸರ್ವೈವ್. ಅಡಿಯಿಂದ ಮುಡಿಯವರೆಗೂ ವ್ಯಾಪಾರ ಅಷ್ಟೇ ಸರ್ ಇದು. ಆದರೆ ಸಾಯೋರ ಅಮಾಯಕರು. ಇವರಿಗೆ ತಾಕತ್ತಿದ್ರೆ ಸವಾಲು ಹಾಕ್ತೀನಿ. ಏನು ಗೋರಕ್ಷಕರಿದ್ದೀರಿ, ಆದರೆ ಈ ಗೋರಕ್ಷಕರನ್ನು ಮೋಟಿವ್ ಮಾಡೋರಿದ್ದೀರಿ. ಈ MLA MP ಗಳು ಬರೀ ಭಾಷಣಗಳನ್ನ ಹೊಡೆಯೋರಿದ್ದೀರಿ. ನಿಮಗೆ ತಾಕತ್ತಿದ್ರೆ
ನಿಮಗೆ ತಾಕತ್ತಿದ್ರೆ ಸಂಪೂರ್ಣವಾಗಿ ಗೋ ಹತ್ಯೆ ನಿಷೇಧ, ಗೋಮಾಂಸ ಭಕ್ಷಣೆ ನಿಷೇಧ, ಆಮೇಲೆ ಎಕ್ಸ್ಪೋರ್ಟ್ ನಿಷೇಧ ಮಾಡಿ. ತಾಕತ್ತಿದ್ರೆ ಮಾಡಲ್ಲ ಸರ್. ನಿಮಗೊಂದು ರಿಪೋರ್ಟ್ ಪ್ರಕಾರ ಹೈಯೆಸ್ಟ್ ಗೋ ಭಕ್ಷಣೆ ಮಾಡೋರು ಸಾಬ್ರಲ್ಲ ಸರ್. ಸಾಬ್ರು ಕಳ್ಕೊಳ್ಳೋದೇನಿಲ್ಲ. ಪರಿಶಿಷ್ಟ ಜಾತಿಯವರು ತುಂಬ ತಿಂತಾರೆ, ಪೌಷ್ಟಿಕವಾದ ಆಹಾರ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ. ನೀವು ನಿಷೇಧ ಮಾಡಿ ತಿನ್ನೋದು ಬೇಡ ಅಂದ ತಕ್ಷಣ ಸಾಬ್ರು ಉಪವಾಸ ಸಾಯಲ್ಲ ಸರ್. ಅವರು ಅದರ ಬದಲು ಕುರಿ ತಿನ್ಕೋತಾರೆ. ಈ ಸಲ ಹೈಯೆಸ್ಟ್ ಬಕ್ರೀದಲ್ಲ ಕುರಿನೇ ಕಡ್ದಿದ್ದಾರೆ ಅವರು. ಅರ್ಥ ಆಯ್ತಾ? ಕುರಿ ತಿನ್ಕೋತಾರೆ. ನಿಮಗೆ ಆಶ್ಚರ್ಯ ಆಯ್ತು. ಮೊನ್ನೆ ಒಬ್ಬ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಗೋರಕ್ಷಕ ಇದ್ದಾನೆ. ಆತ ಸಾಬ್ರ ಏರಿಯಕ್ಕೆಲ್ಲ ನುಗ್ಗಿದ್ದ. ಹೆಸರು ತಗೊಳ್ಳೋದು ಬೇಡ, ಕೆಲವ್ರ ಹೆಸರನ್ನು ತಗೋಬಾರ್ದು ನಾವು. ವಿನಾಕಾರಣ ಅವ್ರನ್ನ ನಾವು ಹೈಲೈಟ್ ಮಾಡಿಬಿಡ್ತೀವಿ. ಬೇಡ, ವಿತೌಟ್ ನೇಮ್ ಹೇಳಿ. ಅವರು ಪಾಪ ಹುಡುಗ ಅದೆಲ್ಲ ಹೋದ್ನಂತೆ. ಯಾವುದೋ ಸಾಬ್ರ ಏರಿಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಎತ್ತುಗಳನ್ನು ಕಟ್ಕೊಂಡಿದ್ರು. ನೋಡಿ, ಗೋ ಮತ್ತು ದನ ಮತ್ತು ಎತ್ತು ಡಿಫ್ರೆನ್ಸ್ ಇದೆ. ಗೋಮಾಂಸ ಹೇಳ್ಬಿಡಿ ಅದನ್ನು. ಎತ್ತಿನ ಮಾಂಸ ಅಂತೇಳಿ. ಹಸುವಿನ ಮಾಂಸ ಯಾರೂ ತಿನ್ನಲ್ಲ. ಅದು ತಿನ್ನೋಕ್ಕೆ ಯೋಗ್ಯವಲ್ಲದ ಅಂತ ಒಂದು ಮೀಟ್ ಅನ್ನೋದೇ ಡಿಕ್ಲೇರ್. ಎತ್ತು ಚೆನ್ನಾಗಿರುತ್ತದೆ ತಿನ್ನೋಕ್ಕೆ. ಎತ್ತಿನ ಮಾಂಸ, ಎತ್ತನ್ನು ಕಟ್ಟಿದ್ರು. ಅಲ್ಲಿ ನುಗ್ಗಿಬಿಟ್ಟು ಬೈಕೆಲ್ಲ ತೊಗೊಂಡು ಹೋದ್ನಂತೆ. ಇಲ್ಲಿ ಈ ಗೋರಿಪಾಳ್ಯ ಅಹಮದ್ ನಗರದ ಕಡೆ. ಓಕೆ. ಅಲ್ಲಿನ ಕಲ್ಚರ್ ನಡೆದಿರೋದು ನೀವು ಹೇಳ್ತಾರೆ. ಮೊನ್ನೆ ಬಕ್ರೀದ್ ಹಿಂದಿನ ದಿನ ಗೋರಿಪಾಳ್ಯ ಅಹಮದ್ ನಗರ ಅಂದರೆ ಅಲ್ಲಿನ ಕಲ್ಚರು. ಅಲ್ಲಿ ಒಳಗಡೆ ಹೋದರೆ ನಿಮಗೆ ಹಿಂದೂ ಮುಸ್ಲಿಮ್ ಸಿಗಲ್ಲ. ಅಲ್ಲಿನ ಕಥೆನೇ ಬೇರೆ ಸಿಗೋದು. ಅದು ಹೇಳ್ತೀನಿ ನಾನು ನಿಮಗೆ. ಏನು ಬೈಕಿಗೆಲ್ಲ ತೊಗೊಂಡು ಹೋದ. ನಾನು ನುಗ್ತೀನಿ, ನಾನು ಗೋರಕ್ಷಕ, ನಾನು ಸಾಬ್ರು ಏರಿಯಾ ಇದ್ದೇನು, ಅದು ಗೋರಿಪಾಳ್ಯ ಏನೋ ನುಗ್ಬಿಡ್ತೀನಿ ಅಂತ ನುಗ್ದ. ಪೊಲೀಸರು ಕರ್ಕೊಂಡೋದ ಒಟ್ಟಿಗೆ. ಕಟ್ಕೊಂಡೋಗಿ ಆ ಎತ್ತು ಏನೋ ಗೀಸೆಲ್ಲ ಮಾಡಿದ್ರು. ಅದ್ರದ್ದು ಪೊಲೀಸ್ ಸ್ಟೇಷನ್ ಪ್ರಕ್ರಿಯೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಾ ನನ್ನ ಬೈಕೇ ಇಲ್ಲ. ದಟ್ ಈಸ್ ಕಾಲ್ಡ್ ಗೋರಿಪಾಳ್ಯ. ಅಂದರೆ ಗೋರಿಪಾಳ್ಯದೆಲ್ಲ ಬೈಕ್ ಕಳ್ರಿದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿನ ಬದುಕು ಹಂಗಿದೆ ಅಣ್ಣ. ಯಾವುದೋ ಒಂದು ಎತ್ತನ ರಕ್ಷಣೆ ಮಾಡೋಕ್ಕೆ ಹೋಗ್ಬಿಟ್ಟು ಬೈಕ್ ಕಳ್ಕೊಂಬಿಡ. ಈಗ ಬೈಕ್ ಬೇಕು ನಂಗೆ, ಫೋನ್ಪೇ ಗೂಗಲ್ ಪೇ ಮಾಡಿ ಅಂತ ಸ್ಕ್ಯಾನರ್ ಹಾಕಿದ್ದಾನೆ. ಅದು ಬೇರೆ ದುರಂತ ನೋಡಿ ಹೆಂಗಿದೆ. ನನಗೆ ಅದು ನೋಡಿ ಪಾಪ ಅನ್ಸುತ್ತೆ. ಈ ಗೋರಕ್ಷಕರು ಪಾಡೋ ಈ ಪಾಪ ಬದುಕಕ್ಕೆ ಲಾಸ್ ಎಲ್ಲ ಇದ್ದಾರೆ, ತುಂಬ ಲಾಸು. ಈ ಯಾವುದೋ ಒಂದು ಎತ್ತನ ರಕ್ಷಣೆ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲ 1.5 ಲಕ್ಷದ ಬೈಕ್ ಕಳ್ಕೊಂಡು ಬರ್ತಾರೆ. ನಾನು ಹೇಳಿದೆ, ನೋಡಪ್ಪ ನೀನು ಅಲ್ಲಿನ ಎತ್ತು ಹೋಯ್ತೋ ಬಿಡ್ತೋ ಗೊತ್ತಿಲ್ಲ, ನಿಂದು ಬೈಕ್ ಹೋಯ್ತಲ್ವಾ. ದಟ್ ಈಸ್ ಕಾಲ್ಡ್ ಗೋರಿಪಾಳ್ಯನೇ ಹಂಗಿದೆ. ಅಲ್ಲಿನ ವಾತಾವರಣ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನೀನು ಆ ಕಡೆ ಹೋಗ್ತಿದ್ದಂಗೆ ಈ ಕಾಡ್ರೆ ಅಂದಿರ್ತೆ. ಅವ್ನು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನಲ್ಲಿ. ಅಲ್ಲ, ನಿಜವಾಗ್ಲೂ ಅಲ್ಲಿ ನಾನು ಫನ್ ಆಗಿ ಒಂದು ಫನ್ ಅಂತ ಇರುತ್ತೆ. ಇನ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೌರಿಪಾಳ್ಯದ ಕಥೆ ಏನು? ಯಾಕೆಂದ್ರೆ ಗೌರಿಪಾಳ್ಯ ಇತ್ತೀಚೆಗೆಲ್ಲ ಸ್ವಲ್ಪ ನಮ್ಮ ಜಡ್ಜ್ ಕೂಡ ಏನಾಗಿದೆ ಸರ್ ಅಂದ್ರೆ ಗೌರಿಪಾಳ್ಯದಲ್ಲಿ ಬೈಕ್ ಹೋದ ತಕ್ಷಣ ಅಲ್ಲೆಲ್ಲ ಅದಕ್ಕೋಸ್ಕರನೇ ಹೇಳ್ತಾರೆ. ಕಳ್ರ ಅಂತ ಅಲ್ಲ, ಕೆಲವರು ಇರ್ತಾರೆ. ಬಿಕಾಸ್ ಆಫ್ ಕೆಲವೊಂದು ಏರಿಯಾಗಳು ಎಜುಕೇಟ್ ಆಗಬೇಕು. ನಮ್ಮ ಅದರಲ್ಲಿ ಮುಸ್ಲಿಂ ಏರಿಯಾಗಳು ಪಾದ್ರಾಯನಪುರ ಇಂಥಲ್ಲೆಲ್ಲ ತುಂಬ ಕೆಟ್ಟ ಅವ್ಯವಸ್ಥೆ ಇದೆ. ನಾವು ಬರೀ ಒಂದು ಸೈಡೇ ಮಾತಾಡ್ತಾ ಹೋಗೋದಲ್ಲ, ಇನ್ನೊಂದು ಕಡೆನೂ ಇದೆ ಪ್ರಾಬ್ಲಮ್ಗಳು. ಈಗ ನಿಮಗೆ ಪುಲಿಕೇಶಿ ನಗರ ಪೊಲೀಸ್ ಸ್ಟೇಷನ್, ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರು. ಪ್ರವಾದಿ ನಿಂದನೆ ಮಾಡಿದ್ರು ಅಂತ ಬೆಂಕಿ ಹಾಕಿದ್ರು. ಈ ಪ್ರವಾದಿ ಮೊಹಮ್ಮದ್ ಪೈಗಂಬರು ಒಂದು ಸಲ ತಮ್ಮ ಅನುಯಾಯಿಗಳ ಜೊತೆ ನಡ್ಕೊಂಡು ಹೋಗ್ತಿರ್ತಾರಂತೆ. ಅವ್ರನ್ನ ಕಂಡರಾಗದಂಥ ಒಬ್ಬ ಯಹೂದಿ ಮಹಿಳೆ ಅವ್ರ ಮೇಲೆ ಈ ಕಸ ಇರುತ್ತಲ್ಲ, ಕೊಳ್ತೋಗಿರೋಂಥ ಒಂದು ಕಸನ ತೆಗೆದು ಬಿಸಾಕ್ತಾರಂತೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮೇಲೆ ಬೀಳುತ್ತಂತೆ. ಅವ್ರು ಹಿಂಗೆ ಕೊಡ್ಕೊಂಡು ಮುಂದೆ ಹೋಗ್ತಾರೆ. ಮಾರನೇ ದಿನ ಅದೇ ದಾರಿಯಲ್ಲಿ ಬರ್ಬೇಕಾದ್ರೆ ಮತ್ತೆ ಕಸ ಎಸಿತಾಳೆ. ಮತ್ತೆ ಅವ್ರ ಮೈ ಮೇಲೆ ಬೀಳ್ತದೆ, ಮತ್ತೆ ಕೊಡ್ಕೊಂಡು ಹೋಗ್ತಾರೆ. ಮಾರನೇ ದಿನ ಮತ್ತೆ ಬರಬೇಕಾದ್ರೆ ಅವಳು ಕಸ ಎಸಿಯಲ್ಲ, ಸೀದಾ ಹೋಗ್ಬಿಡ್ತಾರೆ. ಇನ್ನೊಂದು ದಿನ ಬರ್ತಾರೆ, ಮತ್ತೆ ಕಸ ಎಸಿಯಲ್ಲ. ಅರೆ ಯಾಕೆ ಎಸಿತಿಲ್ಲ ಅಂತ ನೋಡೋಕ್ಕಂತ ಹೋಗ್ತಾರೆ. ಅವಳಿಗೆ ಹುಷಾರಿಲ್ಲದ ಮಲಗಿರ್ತಾಳೆ ಹೆಂಗಸು. ಏನಮ್ಮ ಹುಷಾರಿಲ್ವಾ, ಏನಾಯಿತು ಅಂತಲೇ ಆರೈಕೆ ಮಾಡ್ತಾರೆ. ಏನೆಲ್ಲ 2 ದಿವಸ ಕಸ ಎಸ್ದೆ, 2 ದಿವಸ ಕಸ ಎಸ್ದಿಲ್ವಲ್ಲ, ಅದಕ್ಕೆ ಏನಾಯ್ತು ನೋಡೋಣ ಅಂತ ಬಂದೆ, ಹೇಗಿದೆಯಮ್ಮ ಚೆನ್ನಾಗಿದೆ ಅಂತ ಆರೈಕೆ ಮಾಡ್ತಾರಂತೆ. ಮೋಟಿವ್ ಏನು ಅಂದರೆ ತನ್ನ ಮೇಲೆ ಕಸ ಎಸೆದವರನ್ನು, ತನ್ನ ಮೇಲೆ ದೌರ್ಜನ್ಯ ಮಾಡಿದವ್ರನ್ನ ಕ್ಷಮಿಸುವಂಥ ಗುಣ ಇರುವಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ್. ನೀವು ಬೆಂಕಿ ಇಟ್ರಿ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ, ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಯಾಕೆ ಇಟ್ರಿ? ಅಖಂಡ ಶ್ರೀನಿವಾಸ ಮೂರ್ತಿಯ ಇವತ್ತು ಮಾಜಿ MLA, ಅವತ್ತಿನ ಶಾಸಕ, ಆತನ ಅಕ್ಕನ ಮಗ ನವೀನ ಪ್ರವಾದಿ ನಿಂದನೆ ಮಾಡ್ದ ಅನ್ನೋ ಪೋಸ್ಟನ್ನು ನೋಡಿಬಿಟ್ಟು ನೀವು ಬೆಂಕಿ ಇಟ್ರಿ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ನಿಂದನೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನೀವು ಬೆಂಕಿ ಇಟ್ರಿ. ಯಾರ ಹೆಸರಲ್ಲಿ ಬೆಂಕಿ ಇಟ್ರಿ? ಪ್ರವಾದಿ ಹೆಸರಲ್ಲಿ. ಯಾವ ಪ್ರವಾದಿ? ತನ್ನ ಮೇಲೆ ಕಸ ಎಸೆದವರನ್ನು ಕ್ಷಮಿಸಿದ ಪ್ರವಾದಿ ಹೆಸರಲ್ಲಿ. ತನ್ನ ಮೇಲೆ ದೌರ್ಜನ್ಯ ಆಗಿದ್ದನ್ನು ಕ್ಷಮಿಸಿದ ಮಹಾಪುರುಷ ಪ್ರವಾದಿ ಮೊಹಮ್ಮದ್ ಪೈಗಂಬರ್.
ನೀವು ಆ ಹೆಸರಲ್ಲಿ ಹೋಗ್ಬಿಟ್ಟು ಬೆಂಕಿ ಇಡ್ತೀರಾ, ಪ್ರವಾದಿ ಕ್ಷಮಿಸ್ತಾರಾ? ಆಯ್ತು, ಅವನ ಕಿಡಿಗೇಡಿ ಕೆಟ್ಟ ಪೋಸ್ಟ್ ಕ್ರಿಯೇಟ್ ಮಾಡ್ದ, ಪೊಲೀಸ್ ಠಾಣೆಗಳಿದ್ದಾವೆ, ಆಯ್ತು ಕೇಸ್ ತಗೊಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರು. ಆ ಕೇಸ್ ತಗೊಳಕ್ಕೋಸ್ಕರ ಸಣ್ಣ ಪ್ರತಿಭಟನೆ ಮಾಡಿ, ನೋ ಪ್ರಾಬ್ಲಮ್. ಬೆಂಕಿ ಇಟ್ಬಿಟ್ರೆ ಪ್ರವಾದಿ ಮೆಚ್ಚು, ಏನಪ್ಪ ನೀವು ಬಂದ್ರ ಸ್ವರ್ಗದಲ್ಲಿ ಆರಾಮಲ್ಲಿ ಎಂಜಾಯ್ ಮಾಡೋಣ, ಕರ್ಕೊಂಡು ಹೋಗ್ಬಿಡ್ತಾರ ಸ್ವರ್ಗಕ್ಕೆ. ಸರ್, ಇದಕ್ಕೆಲ್ಲ ಏನು ಕಾರಣ ಅಂದರೆ ಎಜುಕೇಷನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.